ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿ ಇರುವಂತ ಒಂದು ಭಾವದ ಪ್ರಕಾರ ನಿಧಾನತೆ ಅಂದ್ರೆ ಶನಿ ಇರುವ ಭಾವದ ಪ್ರಕಾರ ನಿಮ್ಗೆ ಆಗುವಂತ ಒಂದು ಸ್ಟ್ರಗಲ್ ಸಮಸ್ಯೆಗಳು ಮತ್ತೆ ಹೋರಾಟದ ಜೀವನ ಮತ್ತೆ ನಿಧಾನತೆ ಯಾವ ಒಂದು ವಿಷಯ ನಿಮ್ಗೆ ನಿಧಾನವಾಗಿ ಸಿಕ್ತು ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಶನಿ ಅಂತ ಹೇಳಿದ್ರೆ ಸ್ಟ್ರಗಲ್ ಕಾರಕ ಗ್ರಹ ಅಂತ ಹೇಳ್ಬೋದು. ಸ್ಟ್ರಗಲ್, ದುಃಖ, ಕಷ್ಟ, ನಷ್ಟ ಅಂತ ಹೇಳ್ಬೋದು. ಮತ್ತೆ ಸ್ಲೋ ಶನಿ ಅಂತ ಹೇಳಿದ್ರೆ ನೀವು ಪ್ರಯತ್ನ ಮಾಡಿದ್ರೆ ಮಾತ್ರ ಫಲ ಕೊಡ್ತಾನೆ, ಇಲ್ಲಾಂದ್ರೆ ಕೊಡಲ್ಲ. ಶನಿಗೆ ಎಫರ್ಟ್ ಬೇಕಾಗ್ತದೆ. ಈ ತರ ಶನಿದು ಬಿಹೇವಿಯರ್ ಇರ್ತದೆ. ಈ ತರ ಶನಿ ಇದ್ದಾಗ ಯಾವ ಭಾವದಲ್ಲಿ ಇದ್ದಾಗ ಯಾವ್ದು ಫಲ ಸಿಗುತ್ತೆ ಅಂತ ಹೇಳಿದ್ರೆ ತಿಳ್ಕೊಳ್ಳೋಣ. ಉದಾಹರಣೆಗೆ ನಾವು ಲಗ್ನ ಆಗಿ ತಿಳ್ಕೊಳ್ಳೋಣ. ಲಗ್ನ ಅಂತ ತಿಳ್ಕೊಂಡೆ, ಇದನ್ನ ಮಕರ ಲಗ್ನ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಲಗ್ನದಲ್ಲಿ ಏನಾದ್ರು ಶನಿ ಇದ್ರೆ ನಿಮ್ಗೆ ಎಲ್ಲದೂ ಕೂಡ ಸ್ಟ್ರಗಲ್ ಇಂದಾನೆ ಪಡಿಬೇಕು. ಎಲ್ಲಾ ವಿಷಯ ಕೂಡ ನೀವು ನಿಮ್ಮ ಸ್ವಪ್ರಯತ್ನದಿಂದಾನೇ ಪಡಿಬೇಕು. ಯಾರಿಂದಲೂ ಕೂಡ ಹೆಲ್ಪ್ ಆಗಲ್ಲ ನಿಮ್ಗೆ. ನಿಮ್ಮ ಸ್ವಪ್ರಯತ್ನದಿಂದಲೇ ಹೋರಾಟ ಮಾಡಿ ಸ್ಟ್ರಗಲ್ ಮಾಡಿ ಪಡಬೇಕಾಗ್ತದೆ. ಶನಿ ಎರಡನೇ ಮನೇಲಿದ್ರೆ ನಿಮ್ಗೆ ಹಣ ನಿಮ್ಗೆ ನಿಧಾನವಾಗಿ ಬರ್ತದೆ. ನೀವು ಎಷ್ಟೊಂದು ಪ್ರಯತ್ನ ಮಾಡ್ತೀರಿ, ಅಷ್ಟೊಂದು ಹಾಗೆ ನಿಮ್ಗೆ ಹಣ ಬರ್ತದೆ. ಬಟ್ ನೀವು ಹಣ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ಬೇಕಾಗ್ತದೆ. ಈಸಿಯಾಗಿ ಹಣ ಬರಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಶನಿ ದಶೆಯಲ್ಲಿ ನಿಮ್ಗೆ ಹಣದ ಸಮಸ್ಯೆ ಹೆಚ್ಚಾಗಬಹುದು ಅಂತ ಹೇಳ್ಬೋದು. ಮತ್ತೆ ಕುಟುಂಬಿಕ ಹಾಗೆ ಕುಟುಂಬದ ಸಪೋರ್ಟ್ ಕೂಡ ನಿಧಾನವಾಗಿ ಸಿಗ್ತದೆ, ಬೇಗ ಸಿಗಲ್ಲ. ನಂತರ ಮೂರನೇ ಮನೇಲಿ ಏನಾದ್ರೆ ಶನಿ ಇದ್ರೆ ಇದು ಕೂಡ ನಿಮ್ಗೆ ತುಂಬಾ ಪ್ರಯತ್ನ ಮಾಡಬೇಕು. ತುಂಬಾ ಪ್ರಯತ್ನ ಮಾಡಿದ್ರೆ ಮಾತ್ರ ನಿಮ್ಗೆ ಫಲ ಸಿಗುತ್ತೆ. ಸಹೋದರರ ಜೊತೆ ಕೂಡ ಸಂಬಂಧ ಅಷ್ಟೇನು ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇನು ಚೆನ್ನಾಗಿರಲ್ಲ, ಬಟ್ ಆಮೇಲೆ ಸಂಬಂಧ ಚೆನ್ನಾಗಿರ್ತದೆ ಅಷ್ಟೇ. ಮತ್ತೆ ನೆರೆಹೊರೆಯ ಜೊತೆ ಕೂಡ ಸ್ಟ್ರಗಲ್ ಆಗ್ಬೋದು. ಶನಿ ಏನಾದ್ರೂ 4ನೇ ಮನೇಲಿದ್ದಾಗ ನಿಮ್ಗೆ ವಾಹನ ಸುಖ, ಮನೆ ಸುಖ ನಿಧಾನವಾಗಿ ಸಿಗ್ಬೋದು. ನೀವೇನಾದ್ರೂ ವಾಹನ ಅಂತಿದ್ದೀರಿ ಅಂತ ತಿಳ್ಕೊಳ್ಳಿ, ಅಥವಾ ಹೊಸ ಮನೆಯನ್ನ ತಗೊಳ್ಬೇಕಂತ ಇದ್ದೀರಿ ಅಂತ ತಿಳ್ಕೊಳ್ಳಿ. ಆವಾಗ ನಿಮ್ಗೆ ನಿಧಾನ ಆಗುತ್ತೆ, ತಗೊಳ್ಳೋದು ನಿಧಾನ ಆಗ್ತದೆ. ವೆಹಿಕಲ್ ಮತ್ತು ಮನೆ ನಿಧಾನವಾಗಿ ಬರ್ತದೆ ನಿಮ್ಗೆ. ಮತ್ತೆ ತಾಯಿಯ ಸುಖ ಕೂಡ ನಿಧಾನವಾಗಿ ಬರ್ಬೋದು. ಪಂಚಮದಲ್ಲಿ ಏನಾದ್ರೂ ಶನಿ ಇದ್ರೆ ನಿಮ್ಗೆ ಪ್ರೇಮ ಈಸಿಯಾಗಿ ಸಿಗಲ್ಲ. ಪ್ರೇಮದಲ್ಲಿ ಫೇಲ್ಯೂರ್ ಜಾಸ್ತಿ. ಶನಿ ಇದ್ರೆ 5ನೇ ಮನೆಯಲ್ಲಿ ಪ್ರೇಮದಲ್ಲಿ ಫೇಲ್ಯೂರ್, ಬಟ್ ನಿಮ್ಮ ಎಫರ್ಟ್ಗೆ ತಕ್ಕಂತೆ ಪ್ರೀತಿ ಸಿಗತ್ತೆ ನಿಮ್ಗೆ 5ನೇ ಮನೆಯಲ್ಲಿ ಏನಾದ್ರು ಶನಿ ಇದ್ರೆ. ಎಜುಕೇಶನ್ ಕೂಡ ನಿಧಾನ ಆಗ್ಬೋದು ಅಥವಾ ಸ್ಟಕ್ ಆಗ್ಬೋದು. ಆ ಕಾರಣ ನೀವು ಎಜುಕೇಶನ್ ಅಲ್ಲಿ ಕೂಡ ಸ್ಲೋ ಆಗುವಂತ ಸಾಧ್ಯತೆ ಇರ್ತದೆ 5ನೇ ಮನೆಯಲ್ಲಿ ಶನಿ ಇದ್ರೆ. 6ನೇ ಮನೆಯಲ್ಲಿ ಏನಾದ್ರು ಶನಿ ಇದ್ರೆ ಇದು ಶತ್ರುಗಳಿಗೆ ಮಾರಕ. ಶತ್ರುಗಳು ನಿಮ್ಮ ಮೇಲೆ ಈಸಿಯಾಗಿ ಜಯ ಮಾಡ್ಲಿಕ್ಕೆ ಆಗಲ್ಲ. ಶತ್ರು ಅಂತ ಯೋಗ ಅಂತ ಹೇಳ್ತಾರೆ ಇದು 6ನೇ ಮನೆಯಲ್ಲಿ ಶನಿ ಇದ್ರೆ. ಮತ್ತೆ ವೃತ್ತಿಯಲ್ಲೂ ಕೂಡ ಸರ್ವಿಸ್ ಅಲ್ಲಿ ಕೂಡ ನಿಧಾನವಾಗಿ ಸಫಲ ಸಿಗ್ತದೆ. 7ನೇ ಮನೆಯಲ್ಲಿ ಏನಾದ್ರು ಶನಿ ಇದ್ರೆ ಮ್ಯಾರೇಜ್ ಲೈಫ್ ಅಲ್ಲಿ ನಿಧಾನವಾಗಿ ಫಲ ಸಿಗತ್ತೆ. ಮ್ಯಾರೇಜ್ ಲೈಫ್ ಡಿಲೇ ಆಗ್ಬೋದು. 7ನೇ ಮನೆಯಲ್ಲಿ ಶನಿ ಇದ್ರೆ ಮ್ಯಾರೇಜ್ ಲೈಫ್ ಡಿಲೇ ಆಗ್ಬೋದು. ಸಾರ್ವಜನಿಕ ಜೀವನದಲ್ಲಿ ಕೂಡ ನಿಧಾನವಾಗಿ ಸಫಲತೆ ಸಿಗ್ತದೆ ಇವರಿಗೆ. 8ನೇ ಮನೆಯಲ್ಲಿ ಏನಾದ್ರು ಶನಿ ಇದ್ರೆ ಇದು ಜೀವನದಲ್ಲಿ ಕಷ್ಟ ಜಾಸ್ತಿ ಇರ್ತದೆ. ಎಲ್ಲ ವಿಷಯದಲ್ಲಿ ಕೂಡ ಇವರು ಹೋರಾಟ ಮಾಡಿ ತಗೊಳ್ಬೇಕಾಗ್ತದೆ 8ನೇ ಮನೆಯಲ್ಲಿ ಶನಿ ಇದ್ರೆ. 9ನೇ ಮನೆಯಲ್ಲಿ ಏನಾದ್ರು ಶನಿ ಇದ್ರೆ ಫಾದರ್ ಸಪೋರ್ಟ್ ಸಿಗದೇ ಇರ್ಬೋದು. ಫಾದರ್ ಸಪೋರ್ಟ್ ಸ್ಲೋ ಆಗಿ ಸಿಗ್ಬೋದು. ಲಕ್ ಕೂಡ ಸ್ಲೋ ಆಗಿ ಆಕ್ಟಿವೇಟ್ ಆಗುತ್ತೆ. ಇವರ ಅದೃಷ್ಟ ಕೂಡ ಸ್ಲೋ ಆಗಿ ಆಕ್ಟಿವೇಟ್ ಆಗುತ್ತೆ. 10ನೇ ಮನೆಯಲ್ಲಿ ಏನಾದ್ರು ಶನಿ ಇದ್ರೆ ವೃತ್ತಿಯಲ್ಲಿ ನಿಧಾನವಾಗಿ ಸಫಲ ಸಿಗ್ತದೆ. ಬಟ್ ವೃತ್ತಿಯಲ್ಲಿ ಟಾಪ್ ಅಲ್ಲಿ ಹೋಗ್ತಾರೆ, ಬಟ್ ಅವರು ನಿಧಾನವಾಗಿ ಸಕ್ಸಸ್ ಪಡೆಯಬಹುದು ವೃತ್ತಿಯಲ್ಲಿ. ಜನಪ್ರಿಯತೆ ಕೂಡ ನಿಧಾನವಾಗಿ ಬರ್ತದೆ. 11ನೇ ಮನೆಯಲ್ಲಿ ಏನಾದ್ರು ಶನಿ ಇದ್ರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಇವರಿಗೆ ನಿಧಾನವಾಗಿ ಫ್ರೆಂಡ್ಸ್ ಬರ್ತಾರೆ. ಲಾಭ ಕೂಡ ನಿಧಾನವಾಗಿ ಬರ್ತದೆ. 12ನೇ ಮನೆಯಲ್ಲಿ ಏನಾದ್ರು ಶನಿ ಇದ್ರೆ ಫಾರಿನ್ ಅಲ್ಲಿ ಸಫಲತೆ ನಿಧಾನ ಆಗ್ಬೋದು. ಫಾರಿನ್ ಅಲ್ಲಿ ಏನಾದ್ರು ದೂರ ಸ್ಥಳದಲ್ಲಿ ಏನಾದ್ರು ಸಕ್ಸಸ್ ಪಡಿಬೇಕಂದ್ರೆ ಸ್ವಲ್ಪ ನಿಧಾನ ಆಗ್ಬೋದು. ಇದು ಶನಿ ಇರುವಂತ ಭಾವದ ಪ್ರಕಾರ ನಿಮ್ಗೆ ಸಿಗುವಂತ ಒಂದು ನಿಧಾನತೆ. ನಿಮ್ಗೆ ಏನಾದ್ರು ಜಾತಕ ವಿಷಯ ಮಾಡ್ಬೇಕಂತಿದ್ರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕ ಬಗ್ಗೆ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ಹೇಳೋದ್ರೆ ಬೇರೆ. ನಮಸ್ಕಾರ.